ಅಜರ್ಬೈಜಾನ್ ಅಂತ ಒಂದು ದೇಶ. ಫಸ್ಟಿಗೆ ಆ ಹೆಸರು ಕೇಳಿದಾಗ ಬಜರಂಗಿ ಬಾಯಿಜಾನ್ ಕೇಳಿಸ್ದಂಗೆ ಆಗುತ್ತೆ. ಅಜರ್ಬೈಜಾನ್ ಅಂತ ಬಹಳ ಸುಂದರವಾದ ದೇಶ. ಆ ದೇಶದಲ್ಲಿ ಅದರ ರಾಜಧಾನಿ ಬಾಕು ಅಂತ. ನಾನು ಉಳ್ಕೊಂಡಿದ್ದ ಹೋಟೆಲ್ನ ಸ್ವಲ್ಪ ದೂರದಲ್ಲಿ ಒಂದು ಹೋಟೆಲ್ ಇತ್ತು, ಇಂಡಿಯನ್ ರೆಸ್ಟೋರೆಂಟ್ ಅಂತ ಇತ್ತು. ಅದರಲ್ಲಿ ನಾವು ಯಾವುದೋ ದೇಶಕ್ಕೆ ಹೋದಾಗ ಅದೊಂದು ಕುತೂಹಲ ಅಲ್ಲ, ಭಾರತೀಯ ಅಂದ ತಕ್ಷಣ ನಾನು ಅದಕ್ಕೆ ಹೋಗ್ತಾ ಇದ್ದೆ. ಸುಮ್ಮನೆ ಅಲ್ಲಿದ್ದವರ ಜೊತೆಗೆ ಮಾತಾಡ್ತಾ ಇರುವಾಗ ಅವ್ರು ಹೇಳಿದ್ರು, ಇಂಡಿಯನ್ ರೆಸ್ಟೋರೆಂಟ್ ಅಂತ ಹೆಸರು ಹಾಕಿರ್ತಾರೆ, ಬಟ್ ನಡೆಸೋದು ಪಾಕಿಸ್ತಾನದವ್ರು ನಡೆಸ್ತಿರ್ತಾರೆ. ನನಗೆ ಆಶ್ಚರ್ಯ ಆಯ್ತು, ಇದು ಯಾಕಿದು ಅಂತ. ಪಾಕಿಸ್ತಾನಿ ರೆಸ್ಟೋರೆಂಟ್ ಅಂತ ಹಾಕಿದರೆ ಜನ ಬರಲ್ಲ. ವಿದೇಶಗಳಿಗೆ ಬಾಂಗ್ಲಾದೇಶದಿಂದನೂ ಜನ ಹೋಗ್ತಾರೆ, ಭಾರತದಿಂದಲೂ ಜನ ಹೋಗ್ತಾರೆ, ಪಾಕಿಸ್ತಾನದಿಂದಲೂ ಜನ ಹೋಗ್ತಾರೆ. ವಿದೇಶಿಯರಿಗೆ ಡಿಫ್ರೆನ್ಷಿಯೇಟ್ ಮಾಡೋಕ್ಕೆ ಬರಲ್ಲ, ಇವನು ಪಾಕಿಸ್ತಾನದವನ, ಇವನು ಬಾಂಗ್ಲಾದೇಶದವನ, ಇವನು ಭಾರತೀಯನ ಅಂತ. ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶದವರಿಬ್ಬರು ವೇರ್ ಆರ್ ಯು ಫ್ರಮ್ ಅಂದರೆ ಐ ಆಮ್ ಫ್ರಮ್ ಹಿಂದೂಸ್ತಾನ್ ಅಂದ್ಕೊಂಡು ಕೆಲಸ ನಡೆಸ್ಬಿಡ್ತಾರೆ. ಯಾಕಂದರೆ ಮರ್ಯಾದೆ ಜಾಸ್ತಿ ಸಿಗುತ್ತೆ ಅನ್ನೋಕ್ಕೆ. ಭಾರತೀಯ ಅಂತ ಹೇಳಿಕೊಂಡು ಕೆಲಸ ನಡೆಸ್ತಾರೆ. ವ್ಯಾಪಾರ ವಹಿವಾಟುಗಳನ್ನು ಕೂಡ ಹಾಗೆ ಮಾಡ್ತಾರೆ. ನನಗೆ ಕುತೂಹಲ ಆಯಿತು, ಒಬ್ಬ ಪಾಕಿಸ್ತಾನಿ ಇಂಡಿಯನ್ ರೆಸ್ಟೋರೆಂಟ್ ನಡೆಸ್ತಿದ್ದಾನೆ ಅಂತ. ತಾರೆಕ್ ಖಾನ್ ಅಂತ ಅವ್ರ ಹೆಸರು. ನಾನು 4 ದಿವಸ ಇದ್ದೆ ಆ ಊರಲ್ಲಿ. 4 ದಿವಸ ಊಟ ತಿಂಡಿಯಲ್ಲೇ. ನನಗೂ ಅವ್ರಿಗೂ ಒಂದು ಕಾಮನ್ ಇಂಟ್ರೆಸ್ಟ್. ನನಗೆ ಗಜಲ್ ಕೇಳೋದು ಒಂದು ದೊಡ್ಡ ಹುಚ್ಚು, ಜೊತೆಗೆ ಹಳೆ ಹಿಂದಿ ಹಾಡುಗಳು. ನಾನು ಸ್ವಲ್ಪ ಜನ್ರೇಷನ್ ಗ್ಯಾಪ್ ಇದೆ ಈ ಮಕ್ಕಳಿಗೂ ನಮಗೂ ಎಲ್ಲ. ಬೆಳಗಿನ ಜಾವ 4 ಗಂಟೆ ತನಕ ಗಜಲ್ ಕೇಳ್ತಾ ಕೂತ್ಕೊತಿದ್ವಿ. ಮಾತು ಶುರುವಾಗಿದ್ದು, ಲಾಹೋರ್ನಲ್ಲಿ ಒಂದು ಬ್ಯಾಂಕಿನ ಮ್ಯಾನೇಜರ್ ಆತ, ರಿಟೈರ್ಡ್ ಆಗಿದ್ದಾರೆ. ಒಟ್ಟು 3 ಜನ ಮಕ್ಕಳು, 2 ಗಂಡು 1 ಹೆಣ್ಣು. ದೊಡ್ಡ ಮಗನ ಮದುವೆ ಮಾಡಿದಾಗ ಹನಿಮೂನ್ಗೆ ಅಂತ ಮಗ ಸೊಸೆ ಈ ಕಡೆಯ ದೇಶಗಳನ್ನು ಸುತ್ತಾಡ್ತಾರೆ. ಆವಾಗ ಪಾಕಿಸ್ತಾನ ಅಧಪ್ಪತನದ ಆರಂಭದಲ್ಲಿತ್ತು. ಮಗ ಕನ್ವಿನ್ಸ್ ಮಾಡ್ತಾನೆ, ಬದುಕಕ್ಕಾಗಲ್ಲ ಇನ್ನು ಈ ದೇಶದಲ್ಲಿ, ಬಿಟ್ಟು ಹೋಗ್ಬಿಡೋಣ. ತಂದೆ ತಕ್ಷಣ ಒಪ್ಕೊಂಡ್ರು. ರಿಟೈರ್ಮೆಂಟ್ ದುಡ್ಡು ಎಲ್ಲ ಗಳಿಕೆ ಸೇರಿ ಒಂದು 7-8 ಕೋಟಿ ರೂಪಾಯಿ ಹಣ ಎಲ್ಲವನ್ನೂ ತಂದು ಯಾವ ದೇಶದಲ್ಲಿ ಬದುಕಬೇಕು ಅಂದರೆ ತಂದೆ ಹೇಳಿದ್ದು ಒಂದೇ ಮಾತು, ಎಲ್ಲಿ ಸುರಕ್ಷತೆ ಇದೆಯೋ ಅಲ್ಲಿ, ಎಲ್ಲಿ ಗಟ್ಟಿಯಾಗಿ ನಂಬಿಕೆಯಿಂದ ನೆಲೆ ನಿಲ್ಲಬಹುದು ಅಲ್ಲಿ. ಅವರೆಲ್ಲ ಸೇರಿ ಆ ದೇಶ ಆರಿಸ್ಕೊಂಡಿದ್ರು. ನನಗೂ ಅವ್ರಿಗೂ ಮಾತುಕತೆ ನಡೆದಿದ್ದೆಲ್ಲ ಹಿಂದಿ ಮತ್ತು ಉರ್ದುನಲ್ಲಿ. ಅವ್ರು ಹೇಳ್ತಿದ್ರು, ನಿಮ್ಮದು ಬಿಡಿ ಸರ್, ಅಮೇರಿಕಕ್ಕೆ ಟಕ್ಕರ್ ಕೊಡೋ ಹಾಗಾಗಿದ್ದೀರಿ, ನಮ್ಮದು ನೋಡಿ ತಳ್ಳಿದ್ರೆ ಬಿದ್ದು ಹೋಗ್ತೀವಿ. ಈ ಮಾತನ್ನು ಅದು ಎಷ್ಟು ಸಲ ಹೇಳಿದ್ರು ಅವ್ರು, ತಳ್ಳಿದ್ರೆ ಬಿದ್ದು ಹೋಗ್ತೀವಿ, ತಳ್ಳಿದ್ರೆ ಬಿದ್ದು ಹೋಗ್ತೀವಿ. ನಾನಂದೆ, ಏನು ತಳ್ಳಿದ್ರೆ ಸುಮ್ಮನೆ ಮಾತಾಡ್ಬೇಕಲ್ಲ, ಏನು ತಳ್ಳಿದ್ರೆ ಬಿದ್ದು ಹೋಗೋದ್ರಿ, 85 ರೂಪಾಯಿಗೆ $1 ಆಗಿದೆ ನಮ್ಮದು, ನಮ್ಮದೇನು ಎಕಾನಮಿನಾ ಅಂತ. ನಾನು, ನಿಮ್ದು 85 ರೂಪಾಯಿ ಸರ್, ನಮ್ಮದು 340 ರೂಪಾಯಿ ಆಗಿದೆ, ನಮ್ಮದು ಬಿಡಿ ಸರ್, ತಳ್ಳಿದ್ರೆ ಬಿದ್ದು ಹೋಗ್ತೀವಿ, ನೀವು ಬಿಡಿ ಅಮೇರಿಕಕ್ಕೆ ಟಕ್ಕರ್ ಕೊಡ್ತೀರಿ ಅಂತ. ಇನ್ನೊಬ್ಬ ದೇಶದವರ ದೃಷ್ಟಿಯಲ್ಲಿ ಭಾರತ ಏನಾಗಿದೆ ಇವತ್ತು ಅನ್ನೋದನ್ನು ನೋಡೋ ಅವಕಾಶ ನನಗೆ ಆ ಪಾಕಿಸ್ತಾನಿಯನ ಮೂಲಕ ಸಿಕ್ತು. ಪ್ರತಿಯೊಂದನ್ನು ಆತ ವಿವರಿಸ್ತಾನೆ. ಬದಲಾದ ರಾಜಕೀಯ ವಾತಾವರಣ, ಭಾರತ ಮತ್ತು ಪಾಕಿಸ್ತಾನ ಬಾಂಗ್ಲಾದೇಶಗಳು ಒಂದಾಗಿದ್ದರೆ ಇವತ್ತು ಯುರೋಪಿಯನ್ ಯೂನಿಯನ್ನಷ್ಟೇ ಶಕ್ತಿವಂತವಾಗಿರ್ತಿದ್ವು ಅಂತ ಆತ. ಅದನ್ನು ನಾನು ಒಪ್ಪೋದಿಲ್ಲ. ಬೇಸಿಕಲಿ ಸೆರಗಲ್ಲಿ ಕೆಂಡ ಕಟ್ಕೊಂಡಂಥ ಪರಿಸ್ಥಿತಿ ಇರ್ತಿತ್ತು, ಅದಿರಲಿ. ಅಲ್ಲಿಂದ ಹಿಡಿದು ಅವಸರದಲ್ಲಿ ಅಭಿನಂದನನ್ನು ಪಾಕಿಸ್ತಾನ ಯಾಕೆ ಬಿಟ್ಟು ಕಳಿಸ್ತು ಅನ್ನೋದರ ತನಕ, ಭಾರತದಲ್ಲಿ ಈ ಹಿಂದೆ ಆಗ್ತಾ ಇದ್ದಂತಹ ಬಾಂಬ್ ಬ್ಲಾಸ್ಟ್ಗಳು ಈಗ ಯಾಕೆ ಆಗ್ತಿಲ್ಲ ಅನ್ನೋದರ ತನಕ ಆ ವಿವರಗಳನ್ನು ಆತ ಹೇಳ್ತಾ ಹೋದಾಗ ಪರ್ಸೆಪ್ಷನ್ ನೋಡಿ. ಪರ್ಸೆಪ್ಷನ್ ಪ್ರಕಾರ ಶತ್ರು ದೇಶದ ನಾಗರಿಕ. ಆತನ ದೃಷ್ಟಿಯಲ್ಲಿ ಭಾರತ ಏನು ಅಂದಾಗ, ಒಂದು ಟರ್ಮನ್ನು ಹಿಂದೆ ಯೂಸ್ ಮಾಡಿದ್ದಾರೆ, ಬಟ್ ನನಗೆ ಅದಕ್ಕಿಂತ ಉತ್ತಮವಾದ ಶಬ್ದ ಇನ್ಯಾವುದೂ ನನಗೆ ಸಿಕ್ಕಿಲ್ಲ, ಆದ್ದರಿಂದಾಗಿ ಅದನ್ನೇ ಬಳಸ್ತೀನಿ. ಅಮೃತ ಕಾಲ ಹತ್ತಿರದಲ್ಲಿದೆ ಅಂತ. ಬಂದುಬಿಟ್ಟಿದೆ ಅಂತ ಹೇಳೋದಿಲ್ಲ ನಾನು, ಅಮೃತ ಕಾಲ ಹತ್ತಿರದಲ್ಲಿದೆ. ನನಗೆ ಕಾಲೇಜು ದಿನಗಳಲ್ಲಿ ಆವಾಗಿನ ಹಳೆ ಹಿಂದಿ ಹಾಡುಗಳನ್ನು ಕೇಳಿಸಿದಾಗ ಒಂದು ಹಳಹಳಿ ಆಗ್ತಿತ್ತು. 40 ವರ್ಷದ ಹಿಂದೆ ನಾನು 20 ವರ್ಷದವನಾಗಿರಬೇಕಿತ್ತು, ಎಷ್ಟು ಅದ್ಭುತವಾದ ಕಾಲ ಇತ್ತು ಅವತ್ತು ಅಂತ.
ಫ್ಲ್ಯಾಶ್ ಬ್ಯಾಕ್. ಈಗ ಶ್ರೀರಾಮ ವಿದ್ಯಾ ಕೇಂದ್ರದಲ್ಲಿ 3, 4, 5 ವರ್ಷದ ಮಕ್ಕಳ ಮುಂದೆ ನಿಂತ್ಕೊಂಡಾಗ ಅನಿಸುತ್ತೆ, ನನಗೆ ಈ ವಯಸ್ಸಾಗಿದ್ದರೆ ನಾನು ಅಮೃತ ಕಾಲವನ್ನು ನೋಡ್ತಿದ್ದೆ. ಇದು ಈ ಪೀಳಿಗೆ ಇದೆಯಲ್ಲ, ಇದು ಅಮೃತ ಕಾಲದ ಪೀಳಿಗೆ. ಆ ಪರಮ ವೈಭವದ ಭಾರತವನ್ನು ನೋಡುವಂಥ ಪೀಳಿಗೆ ಇದು. ಆ ಬದಲಾವಣೆಯ ಆರಂಭವನ್ನು ನಾವು ಕಣ್ಣಾರೆ ನೋಡ್ತಾ ಇದ್ದೇವೆ. ಎಷ್ಟೊಂದು ವ್ಯತ್ಯಾಸ, ಎಷ್ಟು ವೇಗದ ವ್ಯತ್ಯಾಸ ಅದು. ಬಹಳ ಹಿಂದಿನ ಕಥೆ ಅಲ್ಲ. 2018 ಇಲ್ಲ, 2018 ಅಲ್ಲ, 2013 ಈ ಪ್ರಪಂಚದಲ್ಲಿ ಹಣಕಾಸು ವರದಿಯ ಬಗ್ಗೆ ಅತ್ಯಂತ ವಿಶ್ವಾಸಾರ್ಹ ಅನ್ನಿಸಿಕೊಂಡಂಥ ಒಂದು ಸಂಸ್ಥೆ ಹೇಳ್ತು, ಒಂದು 5 ದೇಶಗಳ ಪಟ್ಟಿ ಬಿಡುಗಡೆ ಮಾಡ್ತಾರೆ, ಫ್ರಜೈಲ್ 5 ಅಂತ. ಫ್ರಜೈಲ್ 5, 5 ದೇಶಗಳ ಪಟ್ಟಿ. ಯಾವ ದೇಶಗಳ ಎಕನಾಮಿ ಯಾವ ಕ್ಷಣದಲ್ಲಾದರೂ ಕುಸಿದು ಹೋಗಬಹುದು ಅನ್ನುವ ಹಂತದಲ್ಲಿದೆ ಅಂತ ಒಂದು ಪಟ್ಟಿ ಮಾಡಿ ಬಿಡುಗಡೆ ಮಾಡ್ತು. ಫ್ರಜೈಲ್ 5, 5 ದೇಶಗಳು. ಈ 5 ದೇಶಗಳಲ್ಲಿ ಹೂಡಿಕೆ ಮಾಡೋದಕ್ಕಿಂತ ಮುಂಚೆ ಯೋಚನೆ ಮಾಡಿ ಯಾವ ಕ್ಷಣದಲ್ಲಾದರೂ ಕುಸಿದು ಹೋಗ್ತವೆ ಈ ದೇಶಗಳು ಅಂತ ಫ್ರಜೈಲ್ 5 ಅಂತ 5 ದೇಶಗಳ ಪಟ್ಟಿ ಬಿಡುಗಡೆ ಮಾಡಿತು. ಅದರಲ್ಲೊಂದು ಭಾರತದ ಹೆಸರಿತ್ತು. ಬಹಳ ಹಿಂದಿಂದಲ್ಲ, 2013, 10 ವರ್ಷಗಳ ಹಿಂದಿನ ಕತೆ ಹೇಳೋದು ನಾನು. ಫ್ರಜೈಲ್ 5. ನಾನು ಹೇಳೋದು ಎಲ್ಲವನ್ನೂ ಕ್ರಾಸ್ ಚೆಕ್ ಮಾಡ್ಬೋದು, ಸುಮ್ಮನೆ ಗೂಗಲ್ ಮಾಡಿ ನೋಡಿ. ಫ್ರಜೈಲ್ 5 ರಿಪೋರ್ಟ್ ಯಾವಾಗ ಬಂತು, ಯಾರು ಕೊಟ್ಟರು ಅಂತ. 2013 ಬಂತ ರಿಪೋರ್ಟು. ಈ ಪ್ರಪಂಚದಲ್ಲಿ 5 ದೊಡ್ಡ ಆರ್ಥಿಕತೆಗಳು ಯಾವುದೇ ಕ್ಷಣದಲ್ಲಾದರೂ ಕುಸಿದು ಹೋಗ್ಬಿಡ್ಬೋದು. 2022 ಅದಾಗಿ 9 ವರ್ಷಗಳ ನಂತರ ಭಾರತ ಜಗತ್ತಿನ 5ನೇ ದೊಡ್ಡ ಆರ್ಥಿಕತೆ. ವಿ ಆರ್ ದ 5th ಲಾರ್ಜೆಸ್ಟ್ ಎಕಾನಮಿ. 9 ವರ್ಷಗಳಲ್ಲಿ ಯಾರು ನಮ್ಮನ್ನು ಆಳಿ ಹೋದರು, 200 ವರ್ಷಗಳ ಕಾಲ ಅಕ್ಷರಶಃ ನಮ್ಮನ್ನು ಲೂಟಿ ಮಾಡೋರು. ನೀವು ಹಾವಾಡಿಸೋರು, ನಿಮಗೇನು ಗೊತ್ತು ನಾಗರಿಕತೆ, ನಾವು ಕಲಿಸ್ತೀವಿ ಅಂತ ಏನು ಆ ಸುಪ್ರೀಂ ಪವರ್ನ ಮೂಡ್ನಲ್ಲಿದ್ದರು. ಆರ್ಥಿಕತೆಯಲ್ಲಿ ಅವರನ್ನು ಹಿಂದೆ ಹಾಕಿದ್ವಿ ಅವರನ್ನು. ಬದಲಾವಣೆಯ ವೇಗ